ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೈಟ್ ಇವತ್ತು ಊಟಕ್ಕೆ ಫ್ರೈಡ್ ರೈಸ್ ಮಾಡೋದು ಅಂತ ಅಂದ್ಕೊಂಡು ಫ್ರೆಂಡ್ಸ್, ಇವಾಗ ನೈಟ್ ಊಟಕ್ಕೆ ಬಂದುಬಿಟ್ಟು ನಾನು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಫ್ರೈಡ್ ರೈಸ್ ರೆಸಿಪಿನ ಶೇರ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಇವತ್ತು ನಾನು ಯಾವ ರೀತಿ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ. ಅದಕ್ಕೋಸ್ಕರ ಏನೇನೆಲ್ಲ ತರಕಾರಿ ಎಲ್ಲಾನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಫ್ರೈಡ್ ರೈಸ್ ಕೂಡ ಮಿಸ್ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಯಾವ ಥರ ಫ್ರೈಡ್ ರೈಸ್ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಬಂದ್ಬಿಟ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 3 ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬಂದು ಇಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮತ್ತು ಇದು ಕ್ಯಾಪ್ಸಿಕಮ್ 3 ಕೂಡ ಕಟ್ ಮಾಡಿ ಇಲ್ಲಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಹಾಕೋದು ಅಂದ್ಬಿಟ್ಟು ಮಡಗಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಟೊಮೊಟೊ ಸಾಸ್ ಮತ್ತು ಸೋಯಾ ಸಾಸ್ ಇವಾಗ ಜಸ್ಟ್ ತೊಗೊಂಬಂದು ಕೊಟ್ಟರು ನಮ್ಮ ಮನೆಯವರು. ಹಾಗೆ ಎಲೆಕೋಸನ್ನು ಕೂಡ ಕಟ್ ಮಾಡಿ ಮಡಿಕೊಂಡಿದ್ದೀನಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ. ನಾನು ಇವಾಗ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ. ಇಲ್ಲಿ ಒಂದು ಪ್ಯಾನ್ ಇದೆ. ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ತೀನಿ ನಾನು. ಇವಾಗ ಡಿಸ್ಟರ್ಬೆನ್ಸ್ ಇದ್ರೆ ಸಾರಿ ಫ್ರೆಂಡ್ಸ್. ಇವಾಗ ಆಯಿಲ್ ಕಾದಿದೆ ಫ್ರೆಂಡ್ಸ್. ಇವಾಗ ನಾನು ಬಂದ್ಬಿಟ್ಟು ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಡಿಕೊಂಡಿದ್ದೀನಲ್ಲ ಅದನ್ನು ಇವಾಗ ಹಾಕೋತೀನಿ. ಫಸ್ಟ್ ಬೆಳ್ಳುಳ್ಳಿ ಹಾಕೋತೀನಿ. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕೋತೀನಿ. ಸ್ವಲ್ಪ ಬೆಳ್ಳುಳ್ಳಿ ಬ್ರೌನಿಷ್ ಕಲರ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು. ಯಾಕಂದರೆ ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬಂದರೆ ತುಂಬ ಟೇಸ್ಟ್ ಕೂಡ ಇರುತ್ತೆ ನಮಗೆ ಫ್ರೈಡ್ ರೈಸಲ್ಲಿ ಬೆಳ್ಳುಳ್ಳಿ ಸಿಗ್ತಾ ಇದ್ದಾಗ. ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಬೇಕು ಅಂತಂದರೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಕಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಬಂದುಬಿಟ್ಟು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಡಿಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ 3 ಕೂಡ ಸ್ವಲ್ಪ ಬ್ರೌನಿಷ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅಷ್ಟೊಂದು ಸಿಗೋದಿಲ್ಲ ಫ್ರೈಡ್ ರೈಸಲ್ಲಿ. ಅದಕ್ಕೋಸ್ಕರ ಬೇಕು ಅಂದರೆ ಸ್ವಲ್ಪ ಮೆತ್ತ ಆಗಬೇಕು ಅಂದರೆ ಈರುಳ್ಳಿ ಬಂದುಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಬೇಕು ಅಂದರೆ ಮಾತ್ರ ಸಾಲ್ಟ್ ಹಾಕ್ಕೊಳ್ಳಿ ಅಷ್ಟೇ. ಫ್ರೆಂಡ್ಸ್, ಹಾಗೆಯೇ ತುಂಬ ದಿನಗಳೇ ಆಗೋಗಿತ್ತು ಫ್ರೈಡ್ ರೈಸ್ನ ಮನೇಲಿ ಮಾಡಿ. ನಾನು ಎಷ್ಟೋ ದಿನಗಳೇ ಆಗಿಬಿಟ್ಟಿದೆ ನಾನು ಫ್ರೈಡ್ ರೈಸ್ ಮಾಡಿ. ನಾನು ಬಾಣ್ತನ ಮುಗಿಸ್ಕೊಂಡು ಬಂದು ಯಾವಾಗಲೋ ಮಾಡಿದ್ದಷ್ಟೇ, ರೇರಾಗಿ ಮಾಡಿದ್ದು. ಸೊ ಫ್ರೈಡ್ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತು ನೈಟ್ ಫ್ರೈಡ್ ರೈಸ್ ಮಾಡಿಕೊಂಡು ತಿನ್ನೋದು ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಹಾಗೆ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಯಾವ ಥರ ನಾನು ಫ್ರೈಡ್ ರೈಸ್ ಮಾಡ್ತೀನಿ ಅಂದ್ಬಿಟ್ಟು. ನೆಕ್ಸ್ಟು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಕೂಡ ಫ್ರೈ ಆದಮೇಲೆ ತರಕಾರಿಗಳನ್ನ ಕಟ್ ಮಾಡಿ ಮಡಿಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಮತ್ತು ಸ್ವಲ್ಪ ಅದು ಸಾಲ್ಟ್ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಅದು ಸ್ಮೂತ್ ಆಗಲಿ ತರಕಾರಿ ಅಂತ ಅಂದ್ಬಿಟ್ಟು ಸಾಲ್ಟ್ ಹಾಕ್ಕೊಂಡೆ. ನೆಕ್ಸ್ಟ್ ಅದು 3 ಕೂಡ ಫ್ರೈ ಆದಮೇಲೆ ನಾನು ಬಂದುಬಿಟ್ಟು ಏನದು ಎಲೆಕೋಸನ್ನ ಕಟ್ ಮಾಡಿ ಮಡಿಕೊಂಡಿದ್ದೀನಲ್ಲ ಅದನ್ನು ಲಾಸ್ಟಲ್ಲಿ ಹಾಕೋತೀನಿ ನಾನು. ಸೊ ನೀವು ಕೂಡ ಮಿಸ್ ಮಾಡ್ದೇ ಫ್ರೈಡ್ ರೈಸ್ ಮನೇಲಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ತರಕಾರಿ ಎಲ್ಲ ಬೇಯಲಿ ಅಂತ ಅಂದ್ಬಿಟ್ಟು ಇವಾಗ ನಾನು ಪ್ಲೇಟ್ನ ಹಾಗೆ ಕ್ಲೋಸ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಹೊಗೆ ಹೇಗೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಒಂದ್ಸಲಿ ತರಕಾರಿ ಎಲ್ಲ ಫುಲ್ ಮೆತ್ತಗಾಗಿದೆಯಾ, ಆಮೇಲೆ ಸ್ವಲ್ಪ ಕರುಮ್ ಮಾಡ್ತಾಯಿದ್ರೆ ಫ್ರೈಡ್ ರೈಸಲ್ಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಫ್ರೈಡ್ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ತರಕಾರಿ ಎಲ್ಲ ಬೆಂದಿತ್ತು. ಸೊ ಅದಕ್ಕೋಸ್ಕರ ನಾನಿಲ್ಲಿ 1 ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕಿದ್ದೀನಿ ಮತ್ತು ಹಾಗೆ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕೋತಾ ಇದ್ದೀನಿ. ಹಾಗೆ ಸೋಯಾ ಸಾಸು ಟೊಮೊಟೊ ಸಾಸ್ ಅದೆಲ್ಲ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ತರಕಾರಿಗೆಲ್ಲ ಸೋಯಾ ಸಾಸ್ ಹಾಕಿರೋದು ಮತ್ತು ಟೊಮೊಟೊ ಸಾಸ್ ಎಲ್ಲ ಅದಕ್ಕೆಲ್ಲ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ 1.5 ಸ್ಪೂನಷ್ಟು ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಇವಾಗ.
ಹಾಗೆ ಮತ್ತು ನಾನಿಲ್ಲಿ ಕುಕ್ಕರಲ್ಲಿ ರೈಸ್ ಮಾಡ್ಕೊಂಡಿದ್ನಲ್ವ ಅದಕ್ಕೋಸ್ಕರ ಒಂದು ಪ್ಲೇಟ್ಗೆ ಇಲ್ಲಿ ರೈಸ್ ಎಲ್ಲ ನಾನು ಆರೋದಕ್ಕೆ ಮಡಗಿದ್ದೀನಿ. ಯಾಕೆಂದರೆ ಇದು ಗದ್ದೆ ಅಕ್ಕಿ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದು. ಸೊ ಎಲ್ಲ ಕಲಿಸ್ಬೇಕಾದ್ರೆ ಎಲ್ಲ ಒಂಥರ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಒಂದು ಪ್ಲೇಟ್ಗೆ ನಾನು ಹಾರ್ಲಿ ರೈಸ್ ಎಲ್ಲ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಇಲ್ಲಿ ಫ್ರೈಡ್ ರೈಸ್ ರೆಡಿಯಾಗಿದೆ, ನೀವೇ ನೋಡ್ತಾ ಇರ್ಬೋದು. ಸೊ ಇನ್ನೊಂದು ಸ್ವಲ್ಪ ಸೋಯಾ ಸಾಸ್ ಎಲ್ಲ ಬೇಕಾಗಿತ್ತು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡಿದ್ದೆ, ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ರೈಸ್ ಜೊತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೈಡ್ ರೈಸ್ ಅಂತ ಅಂದ್ಬಿಟ್ಟು. ನೀವು ಕೂಡ ಇದೇ ಥರ ನಾನು ಮಾಡಿರೋ ಥರ ಫ್ರೈಡ್ ರೈಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೈಡ್ ರೈಸು. ನೀವೇ ನೋಡ್ತಾ ಇರ್ಬೋದು, ನನಗೂ ಕೂಡ ತುಂಬ ಇಷ್ಟ ಆಯಿತು. ಆಮೇಲೆ ಸ್ವಲ್ಪ ಸ್ಪೈಸಿ ಆಗಿದ್ದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಫ್ರೈಡ್ ರೈಸು. ನಾನು ಮಾಡ್ಕೊಂಡಿದ್ದು ಸ್ವಲ್ಪ ಸ್ಪೈಸಿಯಾಗೇ ಮಾಡ್ಕೊಂಡಿದ್ದೆ. ಹಸಿಮೆಣ್ಸಿಕಾಯಿ ಒಂದಿಲ್ಲ ಅಂದರೂ ಒಂದು 3 ಹಸಿಮೆಣ್ಸಿಕಾಯಿ ಹಾಕಿದ್ನಲ್ಲ, ತುಂಬ ಚೆನ್ನಾಗಿತ್ತು ಫ್ರೈಡ್ ರೈಸು. ನಾನು ನಮ್ಮ ಮನೆಯವರಿಬ್ಬರು ಕೂಡ ತಿಂದ್ವಿ. ನೆಕ್ಸ್ಟ್ ಅದಾದಮೇಲೆ ನೈಟ್ ಸೀರಿಯಲ್ ನೋಡಿಕೊಂಡು ಹಾಗೆ ಫ್ರೈಡ್ ರೈಸ್ ತಿಂತ ಕೂತಿದ್ದೆ ನಾನು. ನಿಶುಗೆ ಅಮ್ಮನೇ ಊಟ ಮಾಡಿಸ್ತಾಯಿದ್ರು. ಇನ್ನು ಅಪ್ಪಂಗೆ ಅವ್ರಿಗೆಲ್ಲ ಜೋಳದ ಮುದ್ದೆ ಮಾಡಿದ್ದೆ. ಅವರು ಫ್ರೈಡ್ ರೈಸ್ ಎಲ್ಲ ನೈಟ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಊಟ ಮಾಡಿಕೊಂಡು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ. ನಿಶು ಕೂಡ ಹಾಗೆ ಕೂತ್ಕೊಂಡು ಅಮ್ಮನ ಜೊತೆ ಫೋನು ಏನೋ ನೋಡ್ತಾ ಇದ್ದ ಅವನು. ಇನ್ನು ನೆಕ್ಸ್ಟು ನಾಳೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಟೈಮ್ ನೋಡ್ತಾ ಇರ್ಬೋದು ನೀವೇ, 12 ಆಯ್ತಾ ಬಂತು ಟೈಮು. ನಿಶಿಗೂ ಕೂಡ ಟಿ ವಿ ನಾನು ಕಾರ್ಟೂನ್ ಹಾಕ್ಬಿಟ್ಟು ಕೂರಿಸಿದ್ದೆ. ಅವನು ಕಾರ್ಟೂನ್ ನೋಡ್ತಾ ಕೂರ್ತಿದ್ದ. ಇನ್ನು ಗ್ರಹಣ ಎಲ್ಲ ಸ್ಟಾರ್ಟ್ ಆಗುತ್ತೆ, ಹುಣ್ಣಿಮೆ ಬೇರೆ ಇತ್ತು ಅವತ್ತು, ಆಚೆಗೆಲ್ಲ ಹೋಗ್ಬಾರ್ದು ಅಂದ್ಬಿಟ್ಟು ಅವನಿಗೆ ಕಾರ್ಟೂನ್ ಹಾಕ್ಬಿಟ್ಟು ಕೂರಿಸಿದ್ದೆ. ಇನ್ನು ಅವನಿಗೆ ಸ್ನಾನ ಕೂಡ ಮಾಡಿಸ್ಬೇಕಾಗಿತ್ತು, ಸ್ವಲ್ಪ ಮನೇಲೆಲ್ಲ ಕೆಲಸ ಎಲ್ಲ ಮಾಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಅವನಿಗೆ ಕಾರ್ಟೂನ್ ಹಾಕ್ಬಿಟ್ಟು ಕೂರಿಸಿದ್ದೆ. ಅವನು ಕೂಡ ಕೂತ್ಕೊಂಡು ನೋಡ್ತಾ ಇದ್ದ ನಿಶು. ಆಯಿತು. ಇನ್ನು ಬೆಳಿಗ್ಗೆ ಬಂದುಬಿಟ್ಟು ನಾಷ್ಟ ನಾನು ಬಾತ್ ಮಾಡಿದ್ದೆ, ಅದೇ ಸ್ವಲ್ಪ ಬಾತ್ ಇದೆ. ನಿಶಿಗೆ ಮೊಸರನ್ನ ಇಷ್ಟ, ಅವ್ನು ಮೊಸರನ್ನ ತಿಂತಾನೆ. ಆ್ಯಂಡ್ ಸ್ವಲ್ಪ ಈಗ ಹಾಲು ಕುಡ್ದಿದ್ದ ಪಾತ್ರೆ ಇತ್ತು, ಅದೆಲ್ಲನೂ ತೊಳೆದ್ಬಿಟ್ಟು ನಿಶಿಗೂ ಕೂಡ ಈಗ ನಾನು ಸ್ನಾನ ಮಾಡಿಸ್ಬೇಕು. ಇನ್ನು ಬೆಳಗ್ಗೆದೆಲ್ಲ ಕೆಲಸ ಎಲ್ಲ ಮುಗ್ದಿತ್ತು. ಮಧ್ಯಾಹ್ನಕ್ಕೆ ಅದೇ ಗ್ರಹಣ ಇತ್ತಲ್ವ, ಸುಮ್ಮನೆ ಮಧ್ಯಾಹ್ನ ಈಗ ಏನಾದರೂ ಅಡುಗೆ ಏನಾದರೂ ಮಾಡಿಕೊಂಡ್ರು ಸುಮ್ಮನೆ ರಾತ್ರಿಗೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಏನು ಅಡುಗೆ ಏನೂ ಮಾಡಲಿಲ್ಲ ನಾನು. ಬಾತೆ ಇತ್ತು, ಆಮೇಲೆ ಸ್ವಲ್ಪ ಮೊಸರು ಎಲ್ಲ ಇತ್ತಲ್ಲ, ಅಂಗಡಿಗೆಲ್ಲ ಮೊಸರೆಲ್ಲ ತೊಗೊಂಡಿರ್ತೀವಲ್ಲ, ಫ್ರಿಜ್ಜಲ್ಲಿ ಮೊಸರು ಹಾಗೆ ಇತ್ತು. ಮೊಸರನ್ನ ಏನಾದರೂ ಬಾತ್ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಳ್ಳೋದು ಅಂತ ಅಂದ್ಕೊಂಡು ಅಡುಗೆ ಏನು ಪ್ರಿಪೇರ್ ಮಾಡಲಿಲ್ಲ ನಾನು. ನೆಕ್ಸ್ಟ್ ಅದಾದಮೇಲೆ ಇನ್ನು ಮಧ್ಯಾಹ್ನ ಆಗಿತ್ತು, 1 ಟೈಮ್ ಆಗಿತ್ತು. ನಿಶಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ದೆ ಅವನ್ನ. ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಬೇಕಾಗಿತ್ತು, ಸ್ನಾನಕ್ಕೆ ಹೋಗಬೇಕಾಗಿತ್ತು. ಅಪ್ಪ ವಾಟರ್ ಮೆಲನ್ ತೊಗೊಂಡು ಬಂದಿದ್ದರು, ಹೊರಗಡೆ ಎಲ್ಲೋ ಹೋಗಿದ್ರು ಅಪ್ಪ, ಅಲ್ಲಿಂದನೇ ವಾಟರ್ ಮೆಲನ್ ತೊಗೊಂಡು ಬಂದಿದ್ದರು. ಇನ್ನು ಸ್ನಾನಕ್ಕೆ ಹೋಗಬೇಕಾಗಿತ್ತಲ್ಲ ನಾನು, ಅಷ್ಟರಲ್ಲಿ ಅಮ್ಮ ವಾಟರ್ ಮೆಲನ್ ತಿಂದ್ಕೊಂಡು ಹೋಗು ಸ್ನಾನಕ್ಕೆ ಅಂತ ಅಂದರು. ಅದಕ್ಕೋಸ್ಕರ ವಾಟರ್ ಮೆಲನ್ ತಿಂತ ಕೂತಿದ್ದೆ. ಅಲ್ಲೇ ಹೊರಗಡೆಯಿಂದನೇ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದರು. ಇನ್ನು ಅಪ್ಪ ಅಮ್ಮ ಎಲ್ಲ ಕೂತ್ಕೊಂಡು, ನಿಶು ಕೂಡ ಕೂತ್ಕೊಂಡು ವಾಟರ್ ಮೆಲನ್ ತಿಂತ ಕೂತಿದ್ರು. ಏನೋ ಅಪರೂಪಕ್ಕೆ ಅವನು ಕೂಡ ತಿಂತ ಕೂತಿದ್ದ. ಹಾಗೆ ಫ್ರೆಂಡ್ಸ್, ನೀವು ಗ್ರಹಣ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿರೋರು ಯಾವ ಥರ ಕೇರ್ಫುಲ್ ಆಗಿರಬೇಕು ಅಂದರೆ, ಸೊ ಒಂದು 3 7 ತನಕ ಏನು ತಿನ್ನೋಂಗಿಲ್ಲ, ಏನು ಕುಡಿಯೋಂಗಿಲ್ಲ. ಸೊ ಹೇಗಿತ್ತು ಆ ಟೈಮ್ ನಿಮ್ಮದು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು. ಬೇರೆ ಟೈಮಲ್ಲೆಲ್ಲ ಅಷ್ಟೊಂದು ಹೊಟ್ಟೆ ಹಸಿತಾ ಇರಲಿಲ್ಲ, ಅಂದರೆ ನಾವು 5:30ಗೆಲ್ಲ ಹಾಲು ಅಥವಾ ಫ್ರೂಟ್ಸ್ ಏನಾದರೂ ತಿನ್ಕೋತಿದ್ನಲ್ಲ, ಅದಕ್ಕೋಸ್ಕರ. ನಿಮಗೆ ಹೇಗೆ ಅನ್ನಿಸ್ತಿತ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ವಲ್ಪ ಪಾತ್ರೆಗಳಿದೆ, ಟೀ ಕುಡ್ದಿರೋದು, ಹಾಲು ಕುಡ್ದಿರೋದು, ಟೀ ಪಾತ್ರೆಗಳು ಅದೆಲ್ಲ ಇದೆ. ಈಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ರೈಸ್ ಮಡಗಿದ್ದೀನಿ. ಕಾಳು ಮತ್ತು ಗೋರಿಕಾಯಿ ಬಂದಾದ್ಮೇಲೆ ಒಗ್ಗರಣೆಗೆ ಈರುಳ್ಳಿ, ಕಾಯಿ, ಹಸಿಮೆಣ್ಸಿಕಾಯಿ 3 ಕೂಡ ಇಲ್ಲಿ ಕಟ್ ಮಾಡಿ ಮಡಿಕೊಂಡಿದ್ದೀವಿ. ಅದು ಮಾಡಿಬಿಟ್ರೆ ಅದೆರಡು ರೆಡಿ ಆಗಿಬಿಟ್ರೆ ಆಮೇಲೆ ಬೇಕಿದ್ರೆ ಜೋಳದ ಮುದ್ದೆ ಮಾಡ್ಕೊತೀವಿ. ನಾನು ಜೋಳದ ಮುದ್ದೆ ಎಲ್ಲ ತಿನ್ನೋಲ್ಲ, ರಾಗಿ ಮುದ್ದೆ ಒಂದು ಇಷ್ಟಪಟ್ಟು ತಿಂತೀನಿ ಅಷ್ಟೇ. ನನಗೆ ಜೋಳದ ಮುದ್ದೆ ಎಲ್ಲ ತಿನ್ನೋಲ್ಲ. ನಿಮ್ಗೆ ಯಾವ ಥರ ಇದೆ? ಜೋಳದ ಮುದ್ದೆ ಹ್ಯಾಬಿಟ್ಸ್ ಇದೆಯಾ ತಿನ್ನೋದು? ಹಣ ಎಲ್ಲ ಮುಗೀತಲ್ವಾ, ಆಚೆ ನಾನಂತೂ ಹೋಗಿರಲಿಲ್ಲ, ನಿಶು ಕೂಡ ಆಚೆ ನಾನು ಕಳಿಸಿರಲಿಲ್ಲ ಅವನ್ನ. ಗ್ರಹಣ ಎಲ್ಲ ಮುಗೀತು, ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಇವತ್ತು ಒಂದು 5:30 ಆ ಟೈಮಿಗೆಲ್ಲ ಫ್ರೂಟ್ಸ್ ತಿನ್ಕೊತಿದ್ದೆ, ಇಲ್ಲ ಹಾಲು ಕುಡಿತಿದ್ದೆ ನಾನು. 7 ಆದರೂ ಕೂಡ ಏನು ಹಾಲು ಕುಡಿದಿರಲಿಲ್ಲ, ಏನೂ ಇಲ್ಲಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು ನನಗೆ.
ಸೊ ಒಂದು ಲೋಟದಲ್ಲಿ ಹಾಲು ಕುಡಿದೆ. ಇವಾಗ ಬಂದ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಉಪ್ಸಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಉಪ್ಸಾರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಏನು ಮಾಡಿರಲಿಲ್ಲ, ಬೆಳಗ್ಗೆ ಬಾತ್ ಮಾಡಿದ್ನಲ್ಲ ಅದನ್ನೇ ತಿಂದೆ ಮಧ್ಯಾಹ್ನ. ಕಾಯಿ ಮತ್ತು ತಣ್ಣಿಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ರೈಸಿಗೆ ಮಡಗಿದ್ದೀನಿ. ಮತ್ತು ಉಪ್ಸಾರು ಖಾರ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಣಮೆಣ್ಸಿಕಾಯಿ ಮಾಡೋದು ಬೇಡ, ಇವತ್ತು ಹಸಿಮೆಣ್ಸಿಕಾಯಿ ಬೇಯಿಸ್ಕೊಂಡು ರೆಡಿ ಮಾಡಿ ಮಡಿಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಮೆಣ್ಸಿಕಾಯಿ ಬೇಯಿಸ್ಕೊಂಡಿರೋದು, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹುಳಿಗೆ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಆಡಿಸ್ಕೋಬೇಕು. ರಾತ್ರಿಗೆ ಇಷ್ಟು ಅಡುಗೆ ಮತ್ತು ಜೋಳದ ಮುದ್ದೆ ಮಾಡಬೇಕು. ಉಪ್ಸಾರು ಖಾರ ಕೂಡ ರೆಡಿ ಮಾಡಿಕೊಂಡೆ. ಇನ್ನು ಕಾಳು ಕೂಡ ಬೆಂದಿತ್ತು, ಜೋಳದ ಮುದ್ದೆ ಕೂಡ ಮಾಡ್ಕೊಂಡ್ವಿ. ಅಡುಗೆ ಎಲ್ಲ ರೆಡಿ ಮಾಡಿದೆ. ಇನ್ನೇನು ಎಲ್ಲರೂ ಕೂಡ ಊಟ ಎಲ್ಲನೂ ಮಾಡ್ಕೊಂಡ್ವಿ. 9:30 ಟೈಮ್ ಆಗಿತ್ತು. ಅಪ್ಪ ಕೂಡ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬಂದು ಅವರು ಕೂಡ ಊಟ ಮಾಡ್ಕೊಂಡು ಜೊತೆ ಆಟಾಡ್ತಾ ಕೂತಿದ್ರು. ನಾವೆಲ್ಲರೂ ಕೂಡ ಕೂತ್ಕೊಂಡು ಸೀರಿಯಲ್ ನೋಡಿದ್ವಿ ಸ್ವಲ್ಪ ಹೊತ್ತು. ಇನ್ನೇನು 10 o'clock ಆಗಿತ್ತಲ್ಲ, ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡ್ವಿ ನಾವೆಲ್ಲರೂ. ಇನ್ನು ನೈಟು ಎಲ್ಲ ನಾನು ಅಷ್ಟೊಂದು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಲಿಲ್ಲ. ಇನ್ನು ಗ್ರಹಣ ಎಲ್ಲ ಮುಗಿದ್ಮೇಲೆ, ಹುಣ್ಣಿಮೆ ಎಲ್ಲ ಮುಗಿದ್ಮೇಲೆ ಸಂಜೆನೇ ದೀಪ ಎಲ್ಲ ಹಚ್ಬೇಕಾಗಿತ್ತು. ಬಟ್ ಇನ್ನೇನು 7 o'clock ಆ ಟೈಮ್ ಆಗಿತ್ತಲ್ಲ, ಇನ್ನು ದೇವ್ರ ಸಾಮಾನೆಲ್ಲ ತೆಗ್ದು ತೊಳೆಯೋಂಗಿಲ್ಲ. 7 o'clock ಬೇರೆ ಆಗೋಗಿದೆ ಟೈಮು. ಅಮ್ಮನೂ ಬೇಡ ಅಂತ ಅಂದರು. ನಾಳೆ ಬೇಗ ಎದ್ದು ದೇವ್ರ ಸಾಮಾನೆಲ್ಲ ತೆಗೆದು ದೇವ್ರ ಸಾಮಾನೆಲ್ಲನೂ ತೊಳ್ಕೊಂಡು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಳ್ಳೋದ ಅಂತ ಅಂದರು. ಸೊ ಅದಕ್ಕೋಸ್ಕರ ಬೆಳಗ್ಗೆ ಒಂದು 7 o'clock ಏನೋ ಎದ್ವಿ. ನಮ್ಮದು ಆಚೆ ನಲ್ಲಿ ನೀರು ಕೂಡ ಬರ್ತಾಯಿತ್ತು. ಅಲ್ಲೇ ತೊಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಮ್ಮ ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಟ್ರು. ನಾನು ನಾನು ಸ್ನಾನ ಮಾಡ್ಕೊಂಡಿದ್ನಲ್ಲ, ಇನ್ನೊಂದ್ಸಲಿ ನಾನು ಎಲ್ಲನೂ ಕೂಡ ವಾಶ್ ಮಾಡಿಕೊಂಡು ಇವಾಗ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಬರ್ತಾಯಿದ್ದೀನಿ. ಫೋಟೋಸ್ ಎಲ್ಲ ಮುಂಚೆನೇ ನಾನು ಒರೆಸ್ಕೊಂಡಿದ್ದೆ. ಇನ್ನು ಹಾಗೆ ನೀರೆಲ್ಲನೂ ಈಗ ದೇವ್ರ ಸಾಮಾನುಗಳು ಪಾತ್ರೆಗಳಿದೆಯಲ್ಲ, ಅದನ್ನು ನೀರು ಹಾಗಾಗೇ ಮಡಗಿಬಿಟ್ರೆ ಏನಾಗುತ್ತೆ, ಅದು ಕರೆ ಆಗಿಬಿಡುತ್ತಲ್ಲ. ಅದಕ್ಕೋಸ್ಕರ ಎಲ್ಲನೂ ಒಂದ್ಸಲಿ ಫುಲ್ ಡ್ರೈ ಆಗಲಿ ಅಂದ್ಬಿಟ್ಟು ಒರೆಸ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಗ್ರಹಣ ಮುಗಿದ ಮೇಲೆ ಎಲ್ಲರ ಮನೇಲೂ ಕೂಡ ಪೂಜೆ ಸಾಮಾನು, ದೇವ್ರ ಸಾಮಾನು ಎಲ್ಲನೂ ಕೂಡ ವಾಶ್ ಮಾಡಿ ಕ್ಲೀನ್ ಮಾಡ್ಕೋತಾರೆ. ಹಾಗೆ ನಾವು ಕೂಡ ಎಲ್ಲನೂ ತೆಗೆದು ಫುಲ್ ಕ್ಲೀನ್ ಮಾಡ್ಕೊಂಡ್ವಿ, ದೇವ್ರ ಸಾಮಾನೆಲ್ಲನೂ ಕೂಡ ಕ್ಲೀನಾಗಿ ಫೋಟೋ ಎಲ್ಲನೂ ಒರೆಸ್ಕೊಂಡಿದ್ದೆ. ಅದಾದಮೇಲೆ ದೇವ್ರ ಸಾಮಾನೆಲ್ಲನೂ ಒರೆಸಿ ಎಲ್ಲ ಆದಮೇಲೆ ಎಲ್ಲ ಫೋಟೋಗೂ ಕೂಡ ನಾನು ಬೊಟ್ಟು ಹಾಕ್ಕೊಂಡು ಬಂದೆ. ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಈ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯೆಲ್ಲನೂ ಒರೆಸಿ ಕ್ಲೀನ್ ಮಾಡಿ ದೀಪ ಹಚ್ಚಿದ್ರೆ ಮನೇಲಿ ಒಂದು ಪಾಸಿಟಿವ್ ವೈಬ್ಸ್ ಸಿಗುತ್ತೆ ನಮಗೆ. ನಿಮಗೆ ಯಾರಿಗಾದ್ರೂ ಗೊತ್ತಿರ್ಬೋದು, ನಿಮ್ಗೆ ಆ ಥರ ಏನಾದರೂ ಅನುಭವ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಒಂಥರ ಏನೋ ಅವತ್ತಿನ ದಿನ ಎಲ್ಲ ಒಂಥರ ಏನೋ ಫ್ರೆಶ್ ಮೂಡಲ್ಲಿ ಇರ್ತೀವಿ. ನಾವು ತುಂಬ ಬೇಗ ಎದ್ದು ಏನಾದರೂ ಬೇಗ ದೇವ್ರ ದೀಪ ಎಲ್ಲ ಹಚ್ಚಿದ್ರೆ ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಸಿಕ್ಕಂಗೆ ಆಗುತ್ತೆ ನಮಗೆ. ನೆಕ್ಸ್ಟ್ ಅದಾದಮೇಲೆ ನಾನು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಇವಾಗ ರಂಗೋಲಿನ ಹಾಕ್ತಾ ಬರ್ತಾಯಿದ್ದೀನಿ. ನನಗೂ ಏನು ಅಷ್ಟೊಂದೇನು ರಂಗೋಲಿಲೆಲ್ಲ ಎಕ್ಸ್ಪರ್ಟ್ ಇಲ್ಲ ನಾನು. ನನಗೆ ಅಲ್ಪ ಸ್ವಲ್ಪ ಎಲ್ಲ ರಂಗೋಲಿ ಬಿಡೋದಕ್ಕೆ ಬರುತ್ತೆ. ಬಟ್ ನನ್ನ ಮದುವೆಗಿಂತ ಮುಂಚೆ ನಾನು ಇಷ್ಟು ರಂಗೋಲಿ ಬಿಡ್ತಿರ್ಲಿಲ್ಲ ಫ್ರೆಂಡ್ಸ್. ನಾನು ನಿಜವಾಗ್ಲೂ ಹೇಳ್ತಾಯಿದ್ದೀನಿ. ನಾನು ಕಾಲೇಜ್ಗೆಲ್ಲ ಓದೋಕ್ಕೆಲ್ಲ ಹೋಗ್ತಿದ್ನಲ್ವ, ನನ್ನ ಕೈಲಿ ಅಷ್ಟೊಂದು ಏನು ಕೆಲಸ ಮಾಡಿಸ್ತಿರ್ಲಿಲ್ಲ. ಆಮೇಲೆ ರಂಗೋಲಿ ಕೂಡ ನಾವೆಲ್ಲ ಬಿಡ್ತಾನೂ ಇರಲಿಲ್ಲ. ಆಚೆ ಎಲ್ಲ ರಂಗೋಲಿ ಎಲ್ಲ ಬಿಡ್ತಾ ಇರಲಿಲ್ಲ ನಾನು. ಮದುವೆ ಆದಮೇಲೆ ಈ ಥರ ರಂಗೋಲಿ ಎಲ್ಲ ಬಿಡೋದೆಲ್ಲ ಕಲ್ತಿದ್ದು. ನನ್ನ ಮದುವೆ ಆದ ಹೊಸ್ತ್ರಲ್ಲೂ ಕೂಡ ರಂಗೋಲಿ ಎಲ್ಲ ನಾನು ಬಿಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ನಾನು ರಂಗೋಲಿ ಎಲ್ಲ ಬಿಡೋದೆಲ್ಲ ಕಲ್ತಿರೋದು. ಹೊಸ್ಲಿಗೆಲ್ಲ ಮಾಮೂಲಿ ರಂಗೋಲಿ ಎಲ್ಲ ಹಾಕ್ತಾಯಿದ್ದೆ. ಮಾಮೂಲಿ ಮಮ್ಮಿಗೆ ಮನೇಲೆಲ್ಲ ಹೆಲ್ಪ್ ಮಾಡ್ತಾಯಿದ್ದೆ ನಾನು. ಮಾಮೂಲಿ ಕಸ ಗುಡಿಸಿ ಮನೆ ಒರೆಸೋದೆಲ್ಲ. ಅಡುಗೆ ಎಲ್ಲ ಕೂಡ ನಾನು ಅಷ್ಟೊಂದು ಕಲ್ತಿರಲಿಲ್ಲ. ಜಸ್ಟ್ ಟೀ ಕಾಫಿ ಮಾಡೋದು, ರೈಸ್ ಮಡಗೋದು ಇಷ್ಟೇ ಕಲ್ತಿದ್ದೆ ನಾನು. ನಮ್ಮ ಅತ್ತೆನೇ ನನಗೆಲ್ಲ ಹೇಳ್ಕೊಟ್ಟಿದ್ದು. ಪ್ರತಿಯೊಂದು ಕೂಡ ಅಡುಗೆ ಮಾಡೋದು ಎಲ್ಲನೂ ಕೂಡ. ರಂಗೋಲಿ ಎಲ್ಲ ಒಂದೊಂದು ಚೂರು ಅಷ್ಟೇ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಮ್ಮ ಮಮ್ಮಿ ಕೈಲಿ ಹೇಳ್ಸ್ಕೊತಿದ್ದು ನಾನು. ಫೈನಲ್ ಆಗಿ ನೋಡಿ ಫ್ರೆಂಡ್ಸ್, ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ರಂಗೋಲಿ ಬಿಟ್ಟಿರೋದು ಅದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬಿಸಿಲಿಗೆ. ಸೊ ಇದು ರಂಗೋಲಿ ಬಿಡೋದು ಹಚ್ಚಿ ಬರುತ್ತಲ್ಲ, ಅದರಲ್ಲಿ ಬಿಟ್ಟಿರೋದು ಅದನ್ನು. ಈ ಹೊಸ್ಲಿಗೆ ಮಾತ್ರ ನಂದು ಕೈಯೆಲ್ಲ ರಂಗೋಲಿನ ಬಿಟ್ಟೆ. ನೆಕ್ಸ್ಟ್ ಇನ್ನು ಫೋಟೋಸ್ಗೆಲ್ಲ ಹೂವೆಲ್ಲನೂ ಮುಡಿಸಿದೆ ನಾನು. ಆಗಲೇ ರೆಡಿ ಮಾಡಿದ್ನಲ್ಲ, ಬುಟ್ಟೆಲ್ಲನೂ ಹಾಕಿದ್ನಲ್ಲ, ಆವಾಗಲೇ ಹೂವು ಕೂಡ ಮುಡಿಸ್ಬಿಟ್ಟು ಆಚೆ ಹೋಗಿ ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲನೂ ಹಾಕ್ಬಿಟ್ಟು ಇವಾಗ ನಾನು ದೀಪ ಹಚ್ತಾ ಇದ್ದೀನಿ. ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಸಿಕ್ಕಂಗೆ ಆಗುತ್ತೆ ನನಗೆ. ತುಂಬ ಬೇಗ ಎದ್ದು
ಈ ಥರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಏನೋ ನೆಮ್ಮದಿ ಅನಿಸುತ್ತೆ. ನನಗೆ ಗಲೀಜಾಗಿದ್ದರೆ ಆಗೋದಿಲ್ಲ ದೇವ್ರ ಮನೆ. ಕ್ಲೀನಾಗಿರಬೇಕು ನನಗೆ ದೇವ್ರ ಮನೆ. ಕ್ಲೀನಾಗಿ ದೀಪ ಹಚ್ಚಿದ್ರೆ ನಂಗೆ ಒಂಥರ ಮನ್ಸಿಗೆ ಸಮಾಧಾನ ಸಿಗುತ್ತೆ, ನೆಮ್ಮದಿ ಕೂಡ ಸಿಗುತ್ತೆ. ಯಾರಿಗೆ ಈ ಥರ ಅನಿಸಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಇನ್ನು ನಾಷ್ಟಕ್ಕೆ ಬಂದುಬಿಟ್ಟು ರವೆ ದೋಸೆ ಮಾಡ್ಕೊಂಡಿದ್ದೆ ಮತ್ತು ಹಾಗೆ ಚಟ್ನಿ ಮಾಡ್ಕೊಂಡಿದ್ದೆ. ಅಪ್ಪ ಕೂಡ ಗದ್ದೆಯಿಂದ ಅವಾಗ ತಾನೇ ಬಂದಿದ್ದರು. ಒಂದು 9:30 ಏನೋ ಟೈಮ್ ಏನೋ ಆಗಿತ್ತು. ಬೇಗನೆ ಮುಗಿದೋಯ್ತು ಇವತ್ತು. ಕೆಲಸ ಆಗಿರ್ಬೋದು ಪ್ರತಿಯೊಂದು ಕೂಡ ಬೇಗನೆ ಆಗೋಯ್ತು. ಇದು ಗುರುವಾರ ಬೇರೆ, ಗುರುವಾರ ನನಗೆ ಪೂಜೆ ಎಲ್ಲ ಮಾಡಬೇಕಲ್ಲ, ಆಗೋದಿಲ್ಲ ಅಂದ್ಬಿಟ್ಟು ಬುಧವಾರನೇ ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಇನ್ನು ನಾಷ್ಟಕ್ಕೆ ಬಂದುಬಿಟ್ಟು ರವೆ ದೋಸೆ ಮಾಡಿ ಚಟ್ನಿ ಮಾಡಿದೆ. ಅಪ್ಪನಿಗೂ ಕೂಡ ನಾಷ್ಟ ಹಾಕ್ಕೊಟ್ಬಿಟ್ಟು ನಾನು ಕೂಡ ರವೆ ದೋಸೆ ಹಾಕ್ಕೊಂಡೆ. ಇನ್ನು ಒಂದೇ ಒಂದು ರವೆ ದೋಸೆ ಹಾಕ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ರಾತ್ರಿ ಮಾಡಿದ್ದು ಪಲ್ಯ ಇತ್ತಲ್ಲ, ಕಾಳ್ದು ಪಲ್ಯ ಇತ್ತಲ್ಲ, ಅದನ್ನೇ ಸೈಡಿಗೆ ನಂಚ್ಕೊಂಡು ತಿಂದೆ ಚಟ್ನಿ ಜೊತೆ. ಯಾಕೆ ಅಂದರೆ ಒಂದೇ ಒಂದು ರವೆ ದೋಸೆ ತಿಂದಿದ್ದು ನಾನು. ಬೆಳಗ್ಗೆ ಸ್ವಲ್ಪ ಹೆವಿ ಆಗಿಬಿಟ್ರೆ ನನಗೆ ಟಿಫನ್ನು, ಇನ್ನು ಫ್ರೂಟ್ಸು ತಿನ್ನೋದಕ್ಕಾಗೋದಿಲ್ಲ ಮತ್ತು ಹಾಲು ಕೂಡ ಕುಡಿಯೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಹೆವಿ ಟಿಫನ್ ಎಲ್ಲ ಮಾಡಬಾರ್ದು ಬೆಳಿಗ್ಗೆ ಅಂತ ಅಂದ್ಬಿಟ್ಟು ನಾನು ಒಂದೇ ರವೆ ದೋಸೆ ತಿಂದೆ, ಒಂದೇ ಒಂದು. ಮತ್ತು ಸೈಡಿಗೆ ಬಂದುಬಿಟ್ಟು ರಾತ್ರಿ ಮಾಡಿದ ಪಲ್ಯ, ಕಾಳು ಪಲ್ಯ ಇತ್ತಲ್ಲ, ಅದನ್ನೇ ತಿಂದ್ಕೊಂಡೆ. ಇನ್ನು ಕರ್ಣ ಸೀರಿಯಲ್ ಕೂಡ ಬಂದಿತ್ತು, ಅದನ್ನು ನೋಡ್ತಾ ಕೂತಿದ್ದೆ ನಾನು. ಇನ್ನು ನೆಕ್ಸ್ಟು ಇನ್ನು ಒಂದು 5-10 ಮಿನಿಟ್ಸ್ ಆದಮೇಲೆ ನಾಷ್ಟ ಮಾಡಿ 5-10 ಮಿನಿಟ್ಸ್ ಆದಮೇಲೆ ಇನ್ನು ಡಾಕ್ಟರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಲ್ಲ, ನಾನು ಪ್ರೆಗ್ನೆಂಟ್ ಇದ್ದೀನಲ್ಲ, ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು. ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಆದಮೇಲೆ ನಾನು ಕೂಡ ಕರ್ಣ ಸೀರಿಯಲ್ ನೋಡಿಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡೆ. ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದು ಕೂಡ ನಾನು. ಆಮೇಲೆ ಇನ್ನೇನು ವಾಷಿಂಗ್ಗೆ ಬಟ್ಟೆಗಳೆಲ್ಲ ಹಾಕಿದ್ದೆ ನಾನು ವಾಷಿಂಗ್ ಮಿಷಿನ್ಗೆ. ಇನ್ನು ಬಿಸಿಲು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಬಟ್ಟೆಗಳೆಲ್ಲನೂ ಹಾರಾಕ್ಬಿಟ್ರೆ ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ ಅಂದ್ಬಿಟ್ಟು ಬಟ್ಟೆಗಳನ್ನೂ ವಾಷಿಂಗ್ಗೆ ಬೆಳಗ್ಗೆನೇ ಹಾಕಿಬಿಟ್ಟಿದ್ದೆ. ಎದ್ದ ತಕ್ಷಣ ಇನ್ನು ವಾಶ್ರೂಮ್ಗೆಲ್ಲ ಹೋಗಿದ್ದು ಫ್ರೆಶ್ ಅಪ್ ಆಗಿಬಿಟ್ಟು ನಾನು ವಾಷಿಂಗ್ಗೆ ಬಟ್ಟೆಗಳನ್ನು ಹಾಕಿಬಿಟ್ಟೆ. ಬೇಗ ಆಗೋಗುತ್ತೆ ಅದು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಅಂತ ಅಂದ್ಬಿಟ್ಟು. ಇನ್ನು ಬಿಸಿಲಿತ್ತಲ್ಲ ಅಂದ್ಬಿಟ್ಟು ಫುಲ್ಲು ಡ್ರೈ ಮಾಡೋದಕ್ಕೆ, ಅದೇ ಆಟೋಮೆಟಿಕ್ಕಾಗಿ ಡ್ರೈ ಆಗುತ್ತೆ, ವಾಷಿಂಗ್ ಆಗುತ್ತೆ. ಬಿಸಿಲು ತುಂಬ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಬೇಗ ಹಾರಾಕ್ಬಿಟ್ಟೆ. ಇನ್ನು ಹಾಗೇ ಸ್ವಲ್ಪ ಹೂವೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿತ್ತಲ್ಲ ಅಂತ ಅಂದ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ, ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿತ್ತು. ಫ್ರೆಂಡ್ಸ್ ಇನ್ನು ಟೈಮ್ ಬಂದುಬಿಟ್ಟು 10:20 ಆಗಿತ್ತು ಟೈಮು. ಬೇಗನೆ ಕೆಲಸ ಮುಗೀತು ಅವತ್ತು. ಬುಧವಾರ ಅಲ್ವಾ, ಗ್ರಹಣ ಎಲ್ಲ ಇತ್ತು ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲನೂ ಅದ್ರ ನಾಳೆ ಕ್ಲೀನ್ ಮಾಡಿಕೊಂಡೆ. ಬುಧವಾರ ತುಂಬ ಬೇಗನೆ ಮುಗೀತು ಕೆಲಸ. ಇನ್ನು ಸೆಕೆಂಡ್ ಟ್ರಿಪ್ಪು ವಾಷಿಂಗ್ಗೆ ಬಟ್ಟೆ ಹಾಕಿದ್ದೆ. ಹಾಸಿಗೆ ಬಟ್ಟೆಗಳು, ಸೋಫಾ ಬಟ್ಟೆಗಳೆಲ್ಲ ಇತ್ತಲ್ಲ, ಅದನ್ನು ಸೆಕೆಂಡ್ ಟ್ರಿಪ್ ವಾಷಿಂಗ್ ಹಾಕಿದ್ವಿ. ಅದಾದಮೇಲೆ ಬಟ್ಟೆ ಅದನ್ನೆಲ್ಲ ಕೂಡ ಹಾರಾಕ್ತೆ ನಾನು. ಅದಾದಮೇಲೆ ಸ್ವಲ್ಪ ಹೊತ್ತು ನನ್ನ ಮಗನ ಜೊತೆ ಕೂಡ ನಾನು ಆಟ ಆಡಿದೆ ಫ್ರೆಂಡ್ಸ್, ಅವನ ಜೊತೆ ಸ್ವಲ್ಪ ಹೊತ್ತು. ಇರ್ಬೋದು ನೀವು ನಿಶಿನ
ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಿದ್ದೆ ಇನ್ನೊಂದು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಬಫ್ ತಗೊಂಡು ಪೌಡರ್ ಎಲ್ಲನೂ ಹಾಕ್ಕೊಂಡಿದ್ದಾನೆ. ಹೇಗೆ ಕಾಣಿಸ್ತಾ ಇದ್ದಾನೆ ನೋಡಿ ಇವನ್ನ. ಇಷ್ಟನೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.